ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಿದ್ದೀನಿ. ಎಲ್ಲರೂ ಚೆನ್ನಾಗಿರಿ. ಸೊ ಇವತ್ತು ನಾವು ಸಿಂಹ ಲಗ್ನದ ಬಗ್ಗೆ ನೋಡೋಣ, ಸಿಂಹ ರಾಶಿಯ ಬಗ್ಗೆ ನೋಡೋಣ. 1ನೇ ಮನೆ ಅಧಿಪತಿ, ಸಿಂಹ ರಾಶಿಗೆ 1ನೇ ಅಧಿಪತಿ ಸೂರ್ಯ, ಅಂದರೆ ಅದರದ್ದೇ ಅಧಿಪತಿ ಸೂರ್ಯ. ಆ ಒಂದು ಅಧಿಪತಿ ಸೂರ್ಯದೇವ 4ನೇ ಮನೆಗೆ ಹೋಗಿರುವಂಥದ್ದು, ಅಂದರೆ ವೃಶ್ಚಿಕ ಲಗ್ನಕ್ಕೆ ಹೋಗಿರುವಂಥದ್ದು. ಈಗ ವೃಶ್ಚಿಕ ರಾಶಿಗೆ ಹೋಗಿರುವುದರಿಂದ ಸಿಂಹ ಲಗ್ನದವರ ಅಥವಾ ಸಿಂಹ ರಾಶಿಯವರ ಮನಸ್ಥಿತಿ ಅಥವಾ ಒಂದು ದೈಹಿಕ ಕೆಲಸ ಕಾರ್ಯಗಳು ಹೇಗಿರ್ತವೆ ಅಂತ ನೋಡೋಣ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಉತ್ತಮವಾದ ಈ ಒಂದು ತಿಂಗಳಾಗಿದೆ. ಆಸಕ್ತಿಯಿಂದ, ವಿಶೇಷವಾದ ಕಾಳಜಿಯಿಂದ ಇವರು ಓದ್ತಾರೆ. ಸ್ವಯಂ ಪ್ರೇರಿತರಾಗಿ ಇವರು ಒಂದು ಆಳವಾದ ಅಧ್ಯಯನವನ್ನು ಇವರು ಮಾಡ್ತಾರೆ, ಅಂದರೆ ತುಂಬ ಚೆನ್ನಾಗಿ ಓದ್ತಾರೆ. ಯಾವತ್ತೂ ಇರದೇ ಇರುವ ಇಂಟ್ರೆಸ್ಟ್ ಈಗ ತೋರಿಸಿ ಇವರು ಚೆನ್ನಾಗಿ ಓದ್ತಾರೆ. ಟೂರ್ಸ್ ಮತ್ತು ಟ್ರಾವೆಲ್ಸ್ ಇರ್ಬೋದು, ಅಥವಾ ಇನ್ಸ್ಟಿಟ್ಯೂಷನ್ಸ್, ಅಥವಾ ಅಂದರೆ ಶಾಲಾ ಕಾಲೇಜುಗಳು, ಅಥವಾ ಟ್ಯೂಷನ್ ಸೆಂಟರ್ ಆಗಿರ್ಬೋದು, ಅಥವಾ ಕನ್ಸ್ಟ್ರಕ್ಷನ್ ಮಾಡುವವರಾಗಿರ್ಬೋದು, ಕನ್ಸ್ಟ್ರಕ್ಷನ್ ಏರಿಯಾ ಆಗಿರ್ಬೋದು, ಅಥವಾ ಬಿಲ್ಡರ್ಸ್ಗಳು, ಹಾಗೆ ಡ್ರೈವರ್ಸ್ಗಳು, ಟೀಚರ್ಸ್, ಇಂಥ ಕೆಲಸ ಮಾಡುವವರಿಗೆ ಈ ಒಂದು ಸಮಯ ಉತ್ತಮವಾಗಿದೆ. ಹಾಗೆ ಇದನ್ನು ಹೊರತುಪಡಿಸಿ ಇನ್ನಿತರ ಕೆಲಸ ಕಾರ್ಯಗಳನ್ನು ಮಾಡುವವರಿಗೆ ಸ್ವಲ್ಪ ಯಾಕೋ ಕೆಲಸದಲ್ಲಿ ಸ್ವಲ್ಪ ರೆಸ್ಟ್ ತೆಗೆದುಕೊಳ್ಳೋಣ, ಮನೆಯಲ್ಲಿರೋಣ ಅನ್ನೋ ಒಂದು ಆಸೆ ಬರ್ಬೋದು. ವಿವಾಹದ ವಿಷಯ ಅಂತ ಬಂದಾಗ ಪ್ರೀತಿಯ ಕೊರತೆ ಇರ್ತದೆ, ದಾಂಪತ್ಯದಲ್ಲಿ ಬಿರುಕು ಉಂಟಾಗ್ತದೆ. ಅಂದರೆ ಅತ್ತೆ ಅಥವಾ ತಾಯಿಗೆ ಸಂಬಂಧಿಸಿದ, ಅಂದರೆ ತಾಯಿಗೆ ಸಮಾನನಾದವರು ಯಾರಿರ್ತಾರೆ ಅಂಥವರಿಂದ ಏನೋ ಒಂದು ವಿಷಯಗಳು ಗೊತ್ತಾಗಿ ಅವರಿಂದ ಏನೋ ಒಂದು ಕಿರಿಕಿರಿ ಉಂಟಾಗ್ಬೋದು, ಅಥವಾ ಅವರಿಗೆ ಆ ಒಂದು ಮಾತುಕತೆಯಿಂದ ನಿಮ್ಮ ಮಧ್ಯ ಬಿರುಕುಂಟಾಗಿ ಸಮಸ್ಯೆಗೆ ಕಾರಣ ಆಗ್ಬೋದು. ಇದನ್ನು ಅಲ್ಲಲ್ಲಿ ಬಗೆಹರಿಸ್ಕೊಂಡು ಚೆನ್ನಾಗಿರಿ. ಏನೇ ಇದ್ದರೂ ಕೂಡ ಸ್ವಲ್ಪ ಟೈಮ್ ಅಂತ ಅಂದ್ಕೊಂಡು ಅದನ್ನು ಮುಂದೂಡಿ, ಏನೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವ ಅಗತ್ಯ ಇಲ್ಲ. ಯಾವ ರೀತಿ ಅಂತ ಹೇಳಿದರೆ, ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಅಂತ ಒಂದು ಹೇಳೋ ಗಾದೆ ಇದೆ. ಆ ರೀತಿ ಏನೋ ಒಂದು ಮಾಡೋಕ್ಕೋಗಿ ಏನೋ ಒಂದು ಆಯಿತು ಅಂತ ಅಂದುಕೊಳ್ಳೋ ಬದಲು, ಅಂದರೆ ಸಮಸ್ಯೆಯನ್ನು ನೀವೇ ಸೃಷ್ಟಿ ಮಾಡ್ಕೋಬೇಡಿ. ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ ಈ ಒಂದು ಫ್ಯಾಮಿಲಿಯಲ್ಲಿ. ಹಾಗೆ ಹಿರಿಯರು ಅಂತ ಹೇಳಿದಾಗ ಏನೋ ಒಂದು ಅಂತಾರೆ. ಸೊ ಆಗ ಅದನ್ನು ಸರಿದೂಗಿಸ್ಕೊಂಡು ಹೋಗಬೇಕಾದವರು ಕಿರಿಯರ ಕರ್ತವ್ಯ ಆಗಿದೆ. ಸೊ ಅದನ್ನು ಅಲ್ಲಲ್ಲಿಗೆ ಬಗೆಹರಿಸ್ಕೊಳ್ಳೋದು ಉತ್ತಮ. ಅದನ್ನು ಮನಸ್ಸಿನಲ್ಲಿಟ್ಕೊಂಡು ಯಾವುದೇ ಒಂದು ಕೆಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳೋದು, ಅಂದರೆ ಮನೆ ಬಿಟ್ಟು ಹೋಗುವಂಥದ್ದಾಗಿರ್ಬೋದು, ಅಥವಾ ಮನೆಯಲ್ಲಿ ಬೇರೆ ಮನೆ ಮಾಡುವ ನಿರ್ಧಾರ ಆಗಿರ್ಬೋದು, ಈ ಒಂದು ಸಮಸ್ಯೆಗಳಿಗೆ ಕಾರಣವನ್ನು ಮಾಡ್ಕೋಬೇಡಿ, ಎಲ್ಲವೂ ಸರಿಯಾಗುತ್ತೆ. ವಿವಾಹ ಆಗಿಲ್ಲದೆ ಇದ್ದು ವಿವಾಹಕ್ಕೆ ನೋಡುವವರಿಗೆ, ಮದುವೆ ಮಾಡಬೇಕು ಅನ್ನೋವರಿಗೆ ಈ ಒಂದು ತಿಂಗಳು ಚೆನ್ನಾಗಿರಲ್ಲ. ಯಾಕಂತ ಹೇಳಿದರೆ ಒಪ್ಪಲ್ಲ, ಹೊಸ ಪ್ರೀತಿಯೂ ಹುಟ್ಟಲ್ಲ ಇವರಿಗೆ. ಹಾಗೆ ನೋಡೋಣ, ಮುಂದೆ ಮದುವೆ ಮಾಡಿಕೊಳ್ಳೋಣ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇರುತ್ತಾರೆ. ಒಂದು ತಿಂಗಳು ಬಿಟ್ಟು ಇವರಿಗೆ ಒಂದು ಉತ್ತಮವಾದ ವಿವಾಹಕ್ಕೆ ಉತ್ತಮವಾದ ಸಮಯ ಇರ್ತದೆ. ಆರೋಗ್ಯ ವಿಷಯದಲ್ಲಿ ನೋಡೋದಾದರೆ, ದೀರ್ಘಕಾಲದಿಂದ ಯಾವುದಾದ್ರೂ ಅನಾರೋಗ್ಯ ಇದ್ದರೆ ಅದು ಗುಣ ಆಗದೇ ಇರುವ ಮಟ್ಟಕ್ಕೆ ತಿರುಗ್ತದೆ. ಹಾಗೆ ಏನೇ ಮೆಡಿಸಿನ್ ಮಾಡಿದರೂ ಕೂಡ ಗುಣ ಆಗ್ತಾ ಇಲ್ಲ ಅನ್ನೋ ಒಂದು ವಿಷಯ ಬರ್ಬೋದು. ಹಾಗೆ ಗುಣ ಆಗದೇ ಇರುವ ಕಾಯಿಲೆಗೆ ಅದು ತಿರುಗ್ಬೋದು. ಇನ್ಕ್ಯೂರಬಲ್ ಡಿಸೀಸ್ ಅಂತ ಏನು ಹೇಳ್ತೀವಿ, ಈ ರೀತಿಯ ಕಾಯಿಲೆಗಳು ನಿಮಗೆ ಗೊತ್ತಾಗ್ಬೋದು ಅಥವಾ ಕಂಡು ಹಿಡಿಬೋದು. ಅಂದರೆ ಏನಾದರೂ ತಪಾಸಣೆ ಮಾಡಿದಾಗ, ಈ ಒಂದು ಕಾಯಿಲೆ ಇದೆ, ಇದು ಗುಣ ಮಾಡಲಿಕ್ಕೆ ಆಗೋದಿಲ್ಲ, ಅಥವಾ ಇದಕ್ಕೆ ಮೆಡಿಸಿನ್ ಇಲ್ಲ ಅನ್ನೋ ಒಂದು ವಿಷಯ ನಿಮಗೆ ತಿಳಿಬೋದು. ಇದಕ್ಕೆ ಸರಿಯಾದ ಮೆಡಿಸಿನನ್ನು ಮಾಡಿ, ಅಂದರೆ ವೈದ್ಯರ ಸಲಹೆಯ ಮೇರೆಗೆ ಏನಾದರೂ ಒಂದು ಆಲ್ಟರ್ನೇಟಿವ್ ಅಂತ ಇರುತ್ತೆ ಮೆಡಿಸಿನ್, ಅಥವಾ ಏನಾದರೂ ಆಧ್ಯಾತ್ಮಿಕ ದಾರಿ ಅಥವಾ ಹೀಲಿಂಗ್ ಇರ್ಬೋದು, ಏನಾದರೂ ಒಂದು ಮುದ್ರೆಗಳಿರ್ಬೋದು, ಏನಾದರೂ ಒಂದು ದಾರಿ ಇದ್ದೇ ಇರ್ತದೆ. ನೆಗೆಟಿವ್ ಆಗಿ ತೆಗೆದುಕೊಳ್ಳದೆ ಏನಾದರೂ ಒಂದು ಪರಿಹಾರದ ಮಾರ್ಗವನ್ನು ನೀವು ಕಂಡುಹಿಡಿಬೇಕಾಗುತ್ತೆ. ಸೂರ್ಯನ ಸಂಚಾರದಿಂದ ಈ ಒಂದು ಡಿಸೆಂಬರ್ 15ರ ತನಕ ಯಾವ ಒಂದು ಫಲ ಇದೆ ಅಂತ ನಾವು ನೋಡಿದ್ದಾಯಿತು. ಈ ಒಂದು ವಿಷಯವನ್ನು ಎಲ್ಲರಿಗೂ ಶೇರ್ ಮಾಡಿ, ಹಾಗೆ ಎಲ್ಲರಿಗೂ ತಿಳಿಸಿ, ನೀವು ಕೂಡ ಇದನ್ನು ಫಾಲೋ ಮಾಡಿ. ಏನೇನು ಎಚ್ಚರಿಕೆ, ಏನೇನು ಸಮಸ್ಯೆ ಇದೆ ಅಂತ ನಾನು ಹೇಳಿದ್ನೋ ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ನೀವು ಅದಕ್ಕೆ ತಕ್ಕನ ಹಾಗೆ ಒಂದು ಪರಿಹಾರವನ್ನು ಮಾಡಿಕೊಳ್ಳೋದಾದರೆ, ಸೂರ್ಯನ ಒಂದು ತತ್ವವನ್ನು ದಾನ ಮಾಡೋದಾಗಿದೆ. ಸೂರ್ಯನ ಗೋಧಿ ಅಥವಾ ಚಪಾತಿ ಇಂಥದ್ದನ್ನೆಲ್ಲ ನೀವು ದಾನ ಮಾಡ್ಬೋದು. ಹಾಗೆ ಅನಾರೋಗ್ಯಕ್ಕೆ ಏನು ಕಾರಣ ಅಂತ ತಿಳ್ಕೊಂಡು, ಆ ಒಂದು ಪಿತ್ತದಿಂದ, ಸಾಮಾನ್ಯವಾಗಿ ಹೆಚ್ಚಾಗಿ ಪಿತ್ತದಿಂದ ಕಾರಣ ಆಗುವ ಒಂದು
ಕಾಯಿಲೆ ಬರಬಹುದು, ಅಥವಾ ಯಾವ ಮನೆಯಲ್ಲಿ ನಿಮ್ಮ ಜಾತಕದಲ್ಲಿ ಯಾವ ಮನೆಯಲ್ಲಿ ನಿಮ್ಮ ಸೂರ್ಯ ಇದ್ದಾರೆ, ಸೊ ಆ ಒಂದು ತತ್ವದಿಂದ ನಿಮಗೆ ಅನಾರೋಗ್ಯ ಬರ್ಬೋದು. ಇದನ್ನೆಲ್ಲ ಅಥವಾ ನಿಮ್ಮ ಲಗ್ನದ ಆಧಾರದ ಮೇಲೆ ನಾನು ಆವಾಗಲೇ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಚೆಕ್ ಮಾಡ್ಕೊಳ್ಳಿ. ನಿಮಗೆ ಯಾವ ಯಾವ ಕಾಯಿಲೆ ಬರ್ತದೆ ಅಂತ ನಾನು ಹೇಳಿದ್ನೋ ಆ ಒಂದು ಕಾಯಿಲೆಗಳು ನಿಮಗೆ ಬರ್ಬೋದು. ಅದನ್ನೆಲ್ಲ ನೀವು ನೋಡಿಕೊಂಡು ಅದಕ್ಕೆ ತಕ್ಕನಾಗೆ ಪರಿಹಾರವನ್ನು ಮಾಡಿಕೊಳ್ಳೋದು ಉತ್ತಮ. ಹೀಗೆ ಸಿಂಹ ಲಗ್ನದವರಿಗೆ ಎಲ್ಲ ವಿಷಯದಲ್ಲೂ ಉತ್ತಮವಾಗಲಿ, ಒಳ್ಳೆಯ ಫಲವನ್ನು ನಿಮಗೆ ನೀವು ಪಡೀರಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.